ಕರೆಂಟ್ನಾಗ ಏನಾತಪ್ಪ ಇಷ್ಟೊತ್ತಾದರೂ ಕರೆಂಟ್ ಕೊಟ್ಟಿಲ್ಲ, ಏನಿಲ್ಲ. ನೆನ್ನೆ ಧಾರಾವಾಹಿಗಳು ನೋಡಿಲ್ಲ, ಇವತ್ತು ನಾನು ನೋಡೋಣ ಬೆಳಗ್ಗೆ ಕೊಡ್ತಾರೆ ಅಂದರೆ ಇವತ್ತು ಕರೆಂಟ್ ಕೊಟ್ಟಿಲ್ಲ. ಯಾರನ್ನ ಕೇಳೋಣ ಅಂದರೆ ಇಲ್ಲೊಂದು ನರ್ಪಿಲ್ಲೇ ಓಡಾಡಲ್ಲ. ಈ ಪಕ್ಕದ ಮನೆ ರಸುಮಿನ ಬಂದಿದ್ರೆ ಅವಳು ಕೇಳ್ಬೋದಿತ್ತು ಏನತ್ತೆ ಧಾರಾವಾಹಿ ನೆನೆದು ಅಂತ. ಗೊಳ ನೆನಪಿಸ್ಕೊಂತಿಗೆ ಬಂದ್ಬಿಟ್ರು. ಮುಂಡೆಗೆ 100 ವರ್ಷ ಆಯಸ್ಸು. ಬರಲಿ ನನಗೆ ಧಾರಾವಾಹಿ ಏನಂತ ಕೇಳೋಣ. ನನಗೆ ಏನು ನೋಡಲಿಲ್ಲ ಅಂತ ತಿಕ್ಕಿಡ್ದಂಗೆ ಆಗುತ್ತೆ. ಯಾಕಜ್ಜಿ ನಮ್ಮನ್ನೇ ನೋಡ್ಕೊಂಡು ಏನೋ ಮಾತಾಡ್ತಿದ್ಯಾ, ಏನು ವಿಷಯ? ಏನೇ ಬರ್ರಿ ಮಾಡ್ಯಾರ, ನಾನು ನಿಮ್ಮನ್ನ ಏನೋ ಕೇಳೋಣ ಅಂತ ಕಾಯ್ಕೊಂಡು ಕುಂತಿದ್ದೆ. ಹೆಂಗ ನೀವೇ ಬಂದ್ಬಿಟ್ರೆ ದೇವ್ರು ಬಂದಂಗತ್ತ ಬರ್ರಿ. ಚೌಕಬರ ಕಾಯ್ಕೊಂಡು ಕುಂತಿದ್ದೆ. ಅಯ್ಯೋ ಸಂಗ ಒಳ್ಳೇದು ಮಾಡಿಳು. ಮನುಷ್ಯನ ಇವ್ರ ಜೊತೆ ಕುತ್ಕೊಂಡು ಚೌಕಬರನ ಆಟಾಡಿ ಹೊಸ ಒಂದಿನ ಆತು. ಯಾರು ಜೊತೆಗಿಲ್ಲ, ನಾವು ಒಬ್ಬನ ಸುಮ್ಮನೆ ಕುಂತಿದ್ದೆ. ಬಿಡಿ ಹೆಂಗೆ ನೆನಪಿಸಲು ಇವರು ಆಡೋದು ಬರೋಂಗೆ ಕಾಣ್ತಾರೆ. ಕೇಳೋಣ. ಯಾಕೆ ಆಟ ಬತ್ತೀಯ ಮನುಷ್ಯನ? ಹ್ಞೂ ಬತ್ತಿದೆ ಕಣಜ್ಜಿ, ನಿಂದು ಬಲ್ ಬಂಡಾಟ ಕಣಜ್ಜಿ. ಮೋಸ ಮಾಡ್ತೀಯ, ಅದಕ್ಕೆ ನಿನ್ನ ಜೊತೆಗೆ ಆಟಾಡೋದು ಬೇಜಾರು. ಚೋಟು ಇದೆಯಾ, ನಮ್ಮೇ ಬಂಡಾಟ ಆಡ್ತೀಯ ಅಂತ. ನಿನ್ನಿಂದ ಬಂಡಾಟ ಯಾವಳೆ ಆಡ್ತಾಳೆ? ಕಾಯಿ 6 ಬಿದ್ದರೆ 5 ಮಾಡ್ತೀಯ, 5 ಬಿದ್ದರೆ 6 ಮಾಡ್ತೀಯ. ನಿಂದು ಬಲ್ ಮೋಸ ನಿಂದು. ಅಜಯ್ ಸುಮ್ಮನಿರು, ನೀನೇನು ಕಮ್ಮಿನೇ ಪಿತ್ತಪ್ಪ ಅನ್ಸಾಕೋದು. ಆಮೇಲೆ ಅದು ನೋಡ್ತಾ ಇದು ನೋಡ್ತಾನೆ ನಿಂಗೆ ಎಷ್ಟಕ್ಕೆ ಬೇಕಷ್ಟು ಕಾಯಿಲಾದಿರುವಾಗ ಹಂಗೆ ಕೂತ್ಕೊಂತೀಯ, ನನಗೆ ಹೇಳ್ತೀಯ? ಅಯ್ಯೋ ಹೋಗ್ಲಿ ಬಿಡ್ರತ್ತ, ಯಾಕಿಬ್ರು ಕಿತ್ತಾಡ್ತೀರಾ? ಇಬ್ರು ಮೋಸ ಮಾಡೋದೇನ? ಚೊಕ್ಕಬರ ಆಡ್ಬೇಕಾರೆ ನಾನು ನೋಡಿದ್ವಿ ನಿಮ್ಮಿಬ್ರು ಮುಟ್ಟು ಬಂಡಾಟ ಆಡ್ತೀರಿ ನೀವಿಬ್ರು. ಯಾಕ ನಾನು ಇಲ್ಲೇ ಬಂಡಾಟ ಆಡಿದ್ದೀನಿ, ನೀನೇ ಅಲ್ವೇನೆ ನನ್ನ ತಂಗಿ ಗೆಲ್ಲಿ ಅಂತಾನೆ ಕಾಯಿ ಹೋಗಂಗಿದ್ರು ಕಡಿಬೇಡ ಕಣಜ್ಜಿ ಅಂತ ಹೇಳಿ ಕಾಯಿ ಉಳಿಸಿ ನನಗೆ ಕೆಲಸ ಸಿದ್ದು. ಹೋಗ್ಲಿ ಬಿಡು, ಅಜ್ಜಿ ಅನ್ಕೊಂಡು ನಮ್ಮನೆ ಕಾಯ್ತಿತ್ತು ಅಂತೂ ಅದೇನು ಕೇಳಿ ಹೋಗೋಣ ಬಾ. ಅಪ್ಪ ಅದೇನೋ ತೊರೋ ಕೇಳ್ತಲ್ಲ, ಜಲ್ದಿ ಹೋಗ್ಬರೋಣ. ಏನಜ್ಜಿ ಏನೋ ನಮ್ಮನೆ ಕೇಳಬೇಕು ಅಂದ್ರೆ ಏನು? ಏನಿಲ್ಲ ಕಣಮಣಿ, ನಮ್ಮ ಮನೆಗೆ ನೆನ್ನೆ ದಿನ ಬೆಳಗ್ಗೆ ತೆಗ್ದಿದ್ದು ಕರೆಂಟು ಈಟೋತ್ತಾದರೂ ಕೊಟ್ಟಿಲ್ಲ. ರಾತ್ರಿ ಒಂದು ಧಾರಾವಾಹಿ ನೋಡಲಿಲ್ಲ ಕಣಮಣಿ. ಅದಕ್ಕೆ ನಾನು ನಿಮ್ಮನ್ನ ಕೇಳೋಣ, ಯಾವನ ನೋಡಿರ ಏನೋ ನಿಮ್ಮ ಮನೆಗೂ ಕರೆಂಟ್ ಹಂಗೆ ಆಗಿತ್ತು ಅಂತ ನೆನಪಿಸ್ಕೊಂತಿದ್ದೆ ಅಷ್ಟೇ. ಕರೆಂಟ್ ನಿನ್ನ ಒಬ್ಬರು ಮನೆಗೆ ತೆಗ್ದಿರಲಿಲ್ಲ, ಈ ಊರಾಗೆ ಕರೆಂಟ್ ಇರಲಿಲ್ಲ ಹೇಳು. ನಾವೇ ಧಾರಾವಾಹಿ ನೋಡೋಕೆ ಹೋಗೋಣ. ಅಲ್ಲ ನೀನು ವಯಸ್ಸಾಗಿರೋಳು ರಾಮಾಯಣ ಮಹಾಭಾರತ ಓದ್ಕೊಂಡು ಕುತ್ಕೊಳ್ಳೋದು ಬಿಟ್ಟು ಆ ಧಾರಾವಾಹಿಗೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಅದು ಸರಿ, ಯಾವ್ದು ಅಷ್ಟೊಂದು ಸೀರಿಯಸ್ಸಾಗಿ ನೋಡೋಂಥ ಧಾರಾವಾಹಿ ನಿಂದು? ಅದೇ ಕಣಮಣಿ ಆಸೆ ಧಾರಾವಾಹಿ ಭಾಳ ಚೆನ್ನಾಗಿತ್ತು. ಅದಕ್ಕೆ ನಾನು ನೋಡ್ತಿದ್ದೆ, ದಿನ ನೋಡ್ತಿದ್ದೆ. ಆದರೆ ನೋಡಿಲ್ಲ ಕಣ. ಅದೇನೋ ಒಂಚೂರು ನೋಡಿದ್ರೆ ಹೇಳ್ತೀರಾ? ನಾವು ನೋಡೋಕೆ ಕರೆಂಟ್ ಇರಲಿಲ್ವಲ್ಲ ಜಿ, ನಾವೇನು ನೋಡಲಿ? ಸುಮ್ಮನೆ ಕುತ್ಕೊಳ್ಳೋಣ, ವ್ಯವಸ್ಥೆ ಎಲ್ಲ ಮಾತಾಡಿ. ನಾನು ನಿಮ್ಮ ಅಕ್ಕನ ಕೇಳ್ತಿರೋದು, ನಿನ್ನೇನು ಕೇಳ್ತಿಲ್ಲ. ಅವಳು ಮೊಬೈಲ ನೋಡಿರ್ತಾಳೆ, ಅದಕ್ಕೆ ಕೇಳಿದ್ದು ಏನಾಯ್ತು ಅಂತ. ನೋಡಿದ್ದೆ ಅಜ್ಜಿ. ನಿಮಗೆ ಧಾರಾವಾಹಿ ಏನಾಯ್ತು ಅಂತ ಹೇಳ್ಬೇಕು ಅಂದರೆ ನಮಗೆ ತಿನ್ನಕ್ಕೆ ನಾನು ತಗೊಂಬಿಡು, ಹೇಳ್ತೀವಿ. ನೀನೇ ಸದಿಟ್ಕೊಳ್ಳಿ, ನೀನು ತತ್ತಿ ನೀರು ಬೋಂಡ ಇಲ್ಲ ಒಳಗಡೆ ತಿನ್ಕೊಂಡು ಹೇಳೋಣ. ಯಾಕ ಈ ಅಜ್ಜಿ ನೋಡಿದೆ ಯಾವನ ರೇಣುಕೈಯೆಲ್ಲ ಮುಂದೆ, ಇಲ್ಲ ರಾಮಾಯಣ ಮಹಾಭಾರತನ, ಇಲ್ಲ ಇದು ಯಾವ್ದು ರಾಘವೇಂದ್ರ ಸ್ವಾಮಿದ ಬರ್ತೈತಲ್ಲ ಧಾರಾವಾಹಿ ಅಂತ ನೋಡೋದ್ಬಿಟ್ಟು ಆಸೆ ನೋಡ್ತೀನಿ ಅಂತೈತಲ್ಲ ಈ ಅಜ್ಜಿ ಈ ವಯಸ್ಸಿನಾಗೆ. ಅಪ್ಪ ಈ ಅಜ್ಜಿ ಸುಮಾರಾಗಿ ಐತಪ್ಪ. ಬರ್ರಿ ತಿನ್ಕೊಂಡು ಕುತ್ಕೊಂಡು ಅದೇ ನನ್ನ ಏನಾಗ್ತದೆ ಆಸೆ ಧಾರಾವಾಹಿದು ಹೇಳ್ಬಾರ. ಅಲ್ವೇ ಸುಜಮ್ಮ, ನೆನ್ನೆ ಅವಳು ಮೀನು ಅವ್ರ ತಂಗಿಗೆ ಮದುವೆ ಮಾಡಿಸಿಲ್ಲೇನೆ? ಅಜ್ಜಿ ಮದುವೆ ಮಾಡಿಸಿಲ್ಲ, ಅದೇ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡೋಗಿ ಆ ಗಂಡಂಗೆ ಗೊತ್ತಿಲ್ದಂಗೆ ಮದುವೆ ಮಾಡಿಸಿ ಬಂದ್ಲು. ಅಯ್ಯೋ ಅವಳು ಹೊಡ್ರ ಗೊತ್ತಾ, ಅವಳಿಗೇನೇ ಬಂದಿತ್ತು ಅಂತದ್ದು, ಗಂಡಂಗೆ ಹೇಳ್ದಂಗೆ ಕರ್ಕೊಂಡೋಗಿ ಮದುವೆ ಮಾಡಿಸೋಂಥದ್ದು. ಅದೇ ಅವನು ಒಪ್ತಿರ್ಲಿಲ್ವಲ್ಲ, ಅವನಿಗೆ ಕೊಡೋಕೆ ಇಷ್ಟ ಇರಲಿಲ್ಲ ಸೂರ್ಯಂಗೆ. ಅದಕ್ಕೇನ ಅವಳು ಬೇಡ ಅಂತಿದ್ದ. ಅವಳು ಮೀನ ಕೇಳಲಿಲ್ಲ, ಅವಳು ಎಷ್ಟು ಹೇಳಿರೋ ಕೇಳಲಿಲ್ವಲ್ಲ, ಅದಕ್ಕೇನ ರಿಜಿಸ್ಟರ್ ಆಫೀಸಿಗೆ ಕರ್ಕೊಂಡೋಗಿ ಯಾರಿಗೂ ಗೊತ್ತಿಲ್ಲಂಗೆ ಮದುವೆ ಮಾಡಿಸಿಳು. ಅಲ್ಲ ಮತ್ತೆ ಅವನು ಒಪ್ಪಲಿಲ್ಲ ಅಂತ ಹೇಳಿ ಮದುವೆ ಮಾಡಿಸೋಳಲ್ಲ, ಅವನಿಗೆ ಮನೆ ಬಾಕಿ ಬಿಡ್ಕೊಂತಾನೆ. ಮೊದಲೇ ಕೊಡೋಕೆ ನನ್ನ ಮಗ ಅವ್ನು ಕುಡಿದು ಗಲಾಟೆ ಮಾಡೋದು ಜಾಸ್ತಿ, ಸುಮ್ಮನೆ ಸಿಟ್ಟು ಮಾಡ್ಕೊಳ್ಳೋಣ. ಸೂಕ್ಷ್ಮ ಅವನು ಹೋಗಿ ಅಂತ ನಿದ್ರಕೊಂಡು ಕುಂತೋಳಲ್ಲ, ಇವಳಿಗೆ ಏನು ಬೇಕಾಗಿತ್ತು? ಹಂಗಿದ್ರೂ ಯಾಕೆ ಮಾಡಿಸಿರೋಳು, ಮದುವೆ ಮಾಡಿಸ್ಬಾರ್ದಾಗಿತ್ತು. ಸೂರ್ಯ ಹೇಳ್ದಂಗೆ ಕೇಳಬೇಕಾಗಿತ್ತು. ಶ್ರುತಿ ಮದುವೆ ಆಗಿರೋ ಹುಡುಗ ಒಳ್ಳೆನಲ್ಲ, ಅವನು ಕ್ಯಾರೆಕ್ಟರ್ ಸರಿ ಇಲ್ಲ ಅಂತನ ಸೂರ್ಯಂಗೆ ಇಷ್ಟ ಇರಲಿಲ್ಲ. ಅಲ್ಲ ಇವ್ರಿಗೆ ತಲೆಗೆ ಬುದ್ಧಿ ಐತಾ ಹೆಂಗೆ? ಇವರೇ ಬೈಕ್ ಅಂತಾರಲ್ಲ, ಅವರು ಡೈರೆಕ್ಟ್ರ್ ಹಂಗೆ ಕತೆ ಬರೆದವ್ರೆ, ಅವ್ರಂಗೆ ಆಟ್ ಮಾಡೋರೆ ಅಂಥದ್ದು. ಇವರು ನೋಡಿರೋ ಅವ್ರನ್ನ ಬೈಕ್ ಅಂತಾರಲ್ಲಪ್ಪ, ಇವ್ರನ್ನೇನು ಅನ್ಬೇಕು? ಅನ್ಬೇಕಣ್ಣ ಸೂಜಿ. ಮತ್ತು ಅವಳು ಅತ್ತೆ ಶಾಂತಿ, ಅವಳು ಸುಮ್ಮನೆ ಇರ್ತಾಳೆ. ಮತ್ತು ಅವಳು ಮೊದಲೇ ರಾಯ್ ಬಜಾರಿ, ಯಾವಾಗಲೂ ನೀನು ದಿನ ತಪ್ಪು ಸಿಕ್ಕಲಿ ಅಂತ ಕಾಯ್ಕೊಂಡಿರ್ತಾಳೆ. ಅನ್ನೋದು ಇಷ್ಟು ದೊಡ್ಡ ತಪ್ಪು ಮಾಡೋಳೆ, ಇನ್ನು ಸುಮ್ಮನೆ ಇದ್ದಾಳೆ. ಬಬ್ಬೆ ಹೊಡೆದ್ಬಿಡ್ತಾಳೆ, ಮನೆ ತುಂಬ ಓಡಾಡ್ಬಿಡ್ತಾಳೆ. ಅಯ್ಯಪ್ಪ ಹೆಂಗಿರ್ತಾಳೆ ಏನೋ ತಾಯಿ ಮನೆಗೆ. ಕಣಜ್ಜಿ ನೋಡಬೇಕು, ಇವತ್ತು ರಾತ್ರಿ ಬರುತ್ತಲ್ಲ ಧಾರಾವಾಹಿ, ಇವತ್ತು ರಾತ್ರಿಗೆ ನೋಡಿದ್ರೆ ಗೊತ್ತಾಗುತ್ತೆ ಅದೇನೇನು ಆಗುತ್ತೆ ಅಂತ. ನೋಡ್ಬೇಕಪ್ಪ. ನಾನು ನಿನ್ನೆ ಧಾರಾವಾಹಿ ನೋಡಿದೆ ನೆನೆ ದಿನ. ಏನು ಯಾವ ನೋಡಿಲ್ಲ ಅಜ್ಜಿ, ನನಗೂ ಪುರ್ಸತ್ತಿರಲ್ಲ, ಕೆಲಸ ಇರ್ತೈತೆ ನೋಡು. ನಾನು ಯಾವನೂ ಜಾಸ್ತಿ ನೋಡೋಕ್ಕಾಗಲ್ಲ. ಅದು ಆಸೆನೂ ಒಂಚೂರೇ ನೋಡಿದ್ದು ಅಷ್ಟೇನು, ಅದನ್ನು ಅಷ್ಟು ನೋಡೋಕ್ಕಾಗಲಿಲ್ಲ. ನಮ್ಮ ಅಮ್ಮ ಬೈತಾಳೆ ಯಾವಾಗಲೂ ಫೋನ್ ಇಟ್ಕೊಂಡು ಕುತ್ಕೊಂಡ್ರೆ. ಹೋಗ್ಲಿ ಬಿಡು. ಇವತ್ತು ರಾತ್ರಿಗೆ ನೋಡಿದೆ, ನಾಳೆ ಒಂಚೂರು ಬಂದೆ ಅಲ್ಲಮ್ಮ ಏನಾಯ್ತು ಇವತ್ತು ಅಂತ. ಸರಿ ಆಯ್ತು ಅಜ್ಜಿ, ಹೇಳ್ತೀನಿ. ಈಗ ನಮಗೆ ಟೈಮ್ ಆಗ್ತೈತಿ. ಅಪ್ಪಯ್ಯ ಊರೊಳಗೆ ಹೋಗಿ ಏನೋ ತಗೊಂಬ ಅಂತ ಹೇಳಿತ್ತು. ನಾನು ನಿನ್ನ ಕೈ ಸಿಕ್ಕಾಕೊಂಡು ಸುಮ್ಮನೆ ಕುಂತಿದ್ದೀನಿ. ನಾವು ಹೋಗ್ತೀವಪ್ಪ, ಬೈತೈತೀನಿ. ಸರಿ ಕಣಮ್ಮ, ಅದು ನನಗೆ ಸರಿಗೆ ಇಷ್ಟು ತಿಳ್ಕೊಬೇಕಾಯ್ತು. ಅವಳು ಮೀನ ತಂಗಿ ಮದುವೆ ಮಾಡಿಸಿಳೋ ಹೆಂಗೋ ಅಂತ. ಹೆಂಗೆ ಮಾಡಿಸಿಲ್ಲ ಬಿಡು. ಅವ್ರ ತಮ್ಮ ಅವ್ರ ಅಮ್ಮಯ್ಯ ಎಲ್ಲ ಹೋಗಿದ್ರು ಮದುವೆಗೆ. ಅಜಯ್ ಅವ್ರ ತಮ್ಮ ಅವ್ರ ಅಮ್ಮಯ್ಯ ಹೋಗ್ಲಿ, ನಾನು ಮದುವೆಯಾಗ ಹುಡುಗಿದ್ರೆ ಮದುವೆ ಆಗ್ತೈತೆ ಬಿಡು, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ?
ಅಲ್ಲ ಕಣ್ರಿ, ಅದೆಂತ ಹೇಳ್ತಿಲ್ಲ ಕ್ಯೂರಿಸಿಟಿ ಅಂತ, ಅದಕ್ಕೋಸ್ಕರ ಕೇಳಿದೆ ಅಷ್ಟೇ, ತಿಳ್ಕೊಳ್ಳೋಣ ಅಂತ. ಅದು ಕ್ಯೂರಿಸಿಟಿ ಅಲ್ಲ, ಕ್ಯೂರಿಯಾಸಿಟಿ ಅಂತ ಹೇಳಕ್ಕೆ ಬರಲಿಲ್ಲ, ಇಂಗ್ಲೀಷ ಬೇರೆ ಮಾತಾಡೋಕೆ ಹೋಗ್ತೀವಿ. ಓಹೋ ನೀನು ಬೋಲೆ ಅಜ್ಜಿ ನೀನು. ಸರಿ ಹೋಗಿ ಬರ್ರಿ, ಎಲ್ಲ ಊರೊಳಗೆ ಹೋಗೋದನ್ನೆಲ್ಲ ಹೋಗಿ ಅದೇನು ತಗೊಂಬಿಟ್ಟು ಹೋಗಿ, ನಿಮ್ಮ ಅಪ್ಪ ಬೈತಾ ನೀನು ಎಲ್ಲಿ ಬುಡ್ಡೋಡ್ಕೊಂಡು ಕುಂತಿದ್ವ ಇವು ಅಂತ. ಸರಿ ಕಣಜ್ಜಿ, ತಗ ನೀನು ಮಾಡ್ತಾ ಬೋಂಡ ಚೆನ್ನಾಗಿದ್ವು, ತಿಂದಿದ್ದು ನಾನು 3 ಇಡ್ಸಿದ್ದೀನಿ, ತಿನ್ನು ನೀನು. ಅಕ್ಕ ಬಾರೆ ಹೋಗೋಣ, ಟೈಮ್ ಅಂತ. ಅಪ್ಪಪ್ಪ ಚಿಕ್ಕ ಪಿಲ್ಲ ಏನು ಮಾತಾಡುತ್ತೆ, ತಲೆಯೆಲ್ಲ ಮಾತಾಡೋಕೆ ನೋಡೋಕೆ ಇಟ್ಟಿದ್ರು. ಅಪ್ಪಪ್ಪ ಬೋಲೆ ಅಸತ್ಯ, ಇದು ದೊಡ್ಡ ಹುಡುಗಿಂಗಲ್ಲ ಅದು. ಅಯ್ಯೋ ಹೋಗೋಣ, ಇನ್ನೇನು 50 ಕರೆನ್ಟ್ ಸರ್ ಮಾಡಿ ಕೊಡ್ತಿರ್ತಾರೆ, ನಾನು ನೋಡೋಣ. ಟಿವಿಯಾಗ ಇನ್ನೇನು ಇವತ್ತು ನಾಳೆ ಕರೆನ್ಸಿನ ಮುಗಿತಾಳತ್ತ, ಇನ್ನೇನು ನೋಡಂಗೂ ಇಲ್ಲ ಪಡಂಗೂ ಇಲ್ಲ. ಹಿಂಗೆ ಯಾರನ್ನ ಬಂದಾಗ ನೋಡಿರ ಏನಂತ ತಿಳ್ಕೊಬೇಕು. ಅಲ್ಲ ನಾನು ಟಚ್ ಮೊಬೈಲ್ ತಗೊಂಡ್ರು ವಾಸನಪ್ಪ, ಆದರೆ ಮತ್ತೆ ಎಲ್ಲ ಬರ್ತೈತಿ, ನೋಡ್ಬೋದು. ಅದಕ್ಕೂ ಏನು ದುಡ್ಡು ಪಟ್ಟು ಹಾಕ್ಸಂಗಿಲ್ಲ ಅನ್ಸುತ್ತೆ, ಮೊಬೈಲ್ ಚಾರ್ಜ್ ಅಂದಿದ್ರೆ ಸಾಕು, ಏನು ಬೇಕಾದ್ರೆ ನೋಡ್ಬೋದು ಅಂತಿದ್ರು. ಏನು ದುಡ್ಡು ಪಟ್ಟು ಹಾಕ್ಸಂಗಿಲ್ಲ, ಒಂದೇ ಸತಿ ಒಂದು 15,000 ದುಡ್ಡು ಕುಡಿಕೊಂಡು ಒಂದು ಮೊಬೈಲ್ ತಗೊಂಡ್ರೆ ನಾ ಸಹಾಯ ತಕ ನೋಡ್ಬೋದತ್ತ. ಅಲ್ಲ ನಮ್ಮೊಂದು ಅನುಮಾನ, ಇಷ್ಟು ಮೊಬೈಲಾಗಿ ಇಷ್ಟು ದೊಡ್ಡ ಈ ಚಿತ್ರಗಳು ಹೆಂಗೆ ಬರ್ತವೆ ಅಂತ. ದುಡ್ಡಾಗಿಲ್ಲಂದ್ರೆ ಹೆಂಗೆ ಬರ್ತವೆ ಏನು, ನನಗಂತೂ ವಿಚಿತ್ರನೇ ಆಗ್ತಕ್ಕಪ್ಪ. ಎಂಥ ಕಾಲ ಬಂತು, ಇನ್ನೂ ಗೊತ್ತಾ ಎಂಥ ಕಾಲ ಬರುತ್ತೋ ಏನೋ ಗೊತ್ತಿಲ್ಲ. ಅಯ್ಯೋ ಹೋಗ್ಲಿ ಬಿಡತ್ತೆ, ನನಗೆ ಏನಾಗೋಣ, ಕಾಡು ಬಾ ಅಂತೈತಿ, ಊರು ಹೋಗು ಅಂತೈತಿ, ನನಗೆ ಯಾಕೆ ಮೊಬೈಲ್ ಅಲ್ಲ. ಒಂದಷ್ಟು ದಿವಸ ಟಿವಿಗೆ ನೋಡೋಣ, ಇನ್ನು ಆ ಟಿವಿನ ನನ್ನಂಗೆ ಆಗೋ ಈಗಲೂ ಅನ್ನಂಗೈತಿ, ಏನನ್ನ ಆಗ್ಲತ್ತು ಹಿಂಗೆ ಯಾರನ್ನ ಅದೇ ಹೋಗೋಣ ಕೇಳಿ ತಿಳ್ಕೊಂಡ್ರೆ ಆತು ಧಾರಾವಾಹಿನ. ಇಲ್ಲಾಂದರೆ ನಮ್ಮ ಮಕ್ಕಳಂದಾಗ ಕರೆನ್ಸಿ ಹಾಕಿಸ್ಕೊಂಡು ನೋಡೋಣ. ಫ್ರೆಂಡ್ಸ್, ನಿಮಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡ್ರಿ.